ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಳೆ ಬರ್ತಾಯಿದೆ ಸಖತ್ತು, ಆದ್ರೂ ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಜೊತೆ ತಾನೇ ಹೇಳ್ಬೋದು, ಇವರು ತುಂಬ ದೊಡ್ಡ ಬಾಕ್ಸರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹಾಂ ಸರ್, ಥ್ಯಾಂಕ್ ಯು ಸರ್. ತಲೆ ಬಗ್ಸಿ ಸರ್, ನಿಮ್ಮನ್ನ ತೋರಿಸ್ಬೇಕು. ಟಾನ್ 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 ಟಾನ್. ತಲೆ ಎತ್ತಿ ಸರ್, ಎತ್ರಿ, ತಲೆ ಎತ್ತೋ. ತಲೆ ಎತ್ತೋ, ಓಯ್ ತಲೆ ಎತ್ತೋ. ಕೆ ಬಾಕ್ಸರ್ ನೋಡ್ರಿ, ನಂದು ಹಾಕ್ಕೊಂಡಿದ್ದೆ, ನೆನ್ಕೊಂಡು ಫುಲ್ ಮುಚ್ಚೋಗ್ಬಿಡ್ತಾರೆ. ಕ್ರೇಜಿ ಆಗಿದೆ. ಬನ್ನಿ ಇವ್ರ ಜೊತೆ ಇವತ್ತು ನಾವು ಪಾರ್ಕಲ್ಲಿ ವಾಕ್ ಮಾಡೋಣ ವಾಕು. ಹಾಂ ಬಾ, ಕಡೀರಿ ಸಿಕ್ಕು. ನಾನು ಇದ್ರ ಕಡೆ ಏನೋ ಒಂದಿದೆ ನೋಡಿ, ಮಳೆಗೆ ಮರನೇ ಬಿದ್ದೋಗ್ಬಿಟ್ಟಿದೆ. ಹುಷಾರಾಗಿ ಹೋಗ್ಬೇಕು. ನಾನು ಗಾಬರಿನೇ ಆಗ್ಬಿಟ್ಟು ಒಂದೇ ಸತಿ ನೋಡ್ರಿ. ನಮ್ಮ ಜೊತೆ ಬಾಕ್ಸರ್ ಇದ್ದೀರ, ಕಾಣೋದೇ ಇಲ್ಲ. ಬಾಕ್ಸರು ತುಂಬ ನಾನು ಕಾಣ್ತಾ ಇದ್ದೀವಲ್ಲ ಗೊತ್ತಿಲ್ಲ, ಎರಡ್ಕೊಂಡು ಮುಚ್ಚೋಗ್ಬಿಟ್ಟಿದೆ. ನಮ್ಮದು ದೊಡ್ಡದು ತೊಗೊಂಡಿದ್ದೀನಿ, ಹಂಗಾಗಿ ಬರ್ರಿ ಬೇಗ. ನಿಮ್ಮ ಜೊತೆ ನಡೆದ್ರೆ ನಂದು ವಾಕ್ ಮುಗಿಯಲ್ಲ ಇವತ್ತು. ಗಾಯ್ಸ್, ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಆದರೂ ನಾವು ಒಂದು ನಿಮಿಷ ಕೈ ಬಿಡು. ಆದರೂ ನಾವು ವಾಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ರೀಸನ್ಸಿಂದ. ಬಾರೋ ನೀನು, ಬಾ ನಡಿ ಸುಮ್ಮನೆ. ಗಾಯ್ಸ್, ವಾಕ್ ಮಾಡ್ತಾಯಿದ್ದೀವಿ. ಇವನು ಬಿಡ್ತಾನೆ ಇರಲಿಲ್ಲ. ಇವನಿಗೆ ನಂದು ಹಾಕ್ಸಿ ಕರ್ಕೊಂಬಂದ್ಬಿಟ್ಟೆ, ಇನ್ನೇನು ಮಾಡೋದು ಅಂತ. ಸಿಕ್ಕಾಪಟ್ಟೆ ಮಳೆ ಇದೆ, ಬ್ಲಾಗ್ ಮಾಡೋಕ್ಕೆ ಫೋನ್ ಒಂದು ಸ್ವಲ್ಪ ನಿಂದೋಗ್ಬಿಟ್ಟೆ, ಕಷ್ಟ ಆಗುತ್ತೆ ಅಂತ ಬ್ಲಾಗ್ ಮಾಡೋಕ್ಕೆ ಕಷ್ಟ. ಎಲ್ಲೆಲ್ಲಿ ಹೋಗ್ತೀಯೋ? ಹಾಂ ನಂದು ಹಾಕ್ಬಿಟ್ಟಿದ್ದೀನಿ. ಒಳ್ಳೆ ಬಾಕ್ಸರ್ ಥರ ಕಟ್ತಾರೆ, ಬಾಕ್ಸರ್ ಎಂಟ್ರಿ ಕೊಡ್ತಾರಲ್ಲ ಬಾಕ್ಸರ್ಸ್ ಎಲ್ಲ, ದೊಡ್ಡ ಈ ಥರದ್ದೆಲ್ಲ ಹಾಕ್ಕೊಂಡು ಆ ಥರ ಕ್ರೀಜಿ ವಾಕ್ ಮಾಡ್ತಾಯಿದ್ವಿ. ಲೆಟ್ಸ್ ಗೋ. ಕುತ್ಕೊಂಡು ನನ್ನ ಕೈಲಿ ವಾಕ್ ಮಾಡೋಕ್ಕಾಗ್ತಿಲ್ಲ. ಇವ್ನು ನಿಧಾನಾಗಿ ನಡೀತಿದ್ದಾನೆ, ಆ ಥರ ನಾನು ನಿಧಾನ ನಡೆದ್ರೆ ಇವತ್ತು ವಾಕ್ ಮಾಡೋಕ್ಕಾಗಲ್ಲ. ಮಳೆ ಬೇರೆ ಬರ್ತಾಯಿದೆ, ನೀವು ನೋಡ್ಬೋದು. ಇದ್ರಲ್ಲಿ ಕಾಣಿಸೋದೇ ಇಲ್ಲ, ದರಿದ್ರ ಮೊಬೈಲಲ್ಲಿ. ಮಳೆ ಬರ್ತಾಯಿದೆ, ವಾಕ್ ಮಾಡ್ತಾಯಿದ್ದೀವಿ. ಇವ್ನು ಕಟ್ಕೊಂಡು ವಾಕ್ ಮಾಡಿದ್ರೆ ಆಗ್ತಾಯಿಲ್ಲ. ಅವ್ರ ಅಪ್ಪಂಗೆ ಫೋನ್ ಮಾಡಿ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ ಈಗ. ನೋಡಿ, ಮರ ಆವಾಗಲೇ ಗಾಬರಿನೇ ಆಗುತ್ತೆ ಗಾಯ್ಸ್ ನನಗೆ. ಅಪ್ಪ ಮಳೆ ಬರ್ತಾಯಿದೆ, ಇವತ್ತು ಎಲ್ಲಿ ಹೊರಗೋಕ್ಕೂ ಆಗಲ್ಲ. ಅದಕ್ಕೆ ಪಾರ್ಕಿಗೆ ಬಂದಿದ್ದಲ್ಲ, ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಏನು ತೆಗಿತೀಯಾ? ಬೇಡ ಕಣೋ, ತಲೆ ನಿನ್ನುತ್ತೆ, ಬೇಡ, ನಿಮ್ಮಪ್ಪ ಬೈತಾನೆ. ಹಿಂಗಕ್ಕ ಬಾ. ಗಾಯ್ಸ್ ಆಗಲ್ಲ ಗಾಯ್ಸ್, ಇವನು ಕರ್ಕೊಂಡು ನೆನ್ನೆ ಬ್ಲಾಗಲ್ಲಿ ನೀವು ನೋಡಿರಬೇಕು, ಓದಾಡ್ಬಿಟ್ಟಿದ್ದೀನಿ. ಈಗಲೂ ವಾಕ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಇವ್ರ ಅಪ್ಪಂಗೆ ಕರೆದು ಕಳ್ಸೋಣ. ಸ್ವಲ್ಪ ಇನ್ನೊಂದು ರೌಂಡ್ ಹೊಡೆದು ಹೋಗ್ಬೇಕಾಯ್ತಾ? ಮಳೆ ತುಂಬ ಜೋರಿದೆ ನೋಡಿ. ಪಾರ್ಕೆಲ್ಲ ಎಷ್ಟು ಥಂಡಿ ಆಗಿಬಿಟ್ಟಿದೆ, ಕೋಲ್ಡ್. ಇದು ನೋಡಿ, ಜಾಕೆಟ್ ಫುಲ್ ನಮ್ಮದು ಸಕ್ಕತ್ತಾಗಿದೆ. ನಮ್ಮದು ಒಳಗಿನ ಬಟ್ಟೆ ನೆನೆಯೋದೇ ಇಲ್ಲ, ಪ್ಲಾಸ್ಟಿಕ್ ಕವರ್ ಅಲ್ವಾ, ಅದಕ್ಕೆ. ಅಯ್ಯೋ ಲೋಯ್ತಾ ಬಾ ನೀನು ನೋಡೋಣ. ಲೋಹಿತ್ ಬಾ ನೋಡಿ, ಬಾ ಬಾ ಬಾ. ಹಾಕಿ ನೋಡಿ ಗಾಯ್ಸ್, ನಂದು ದೊಡ್ಡದು ಸಣ್ಣದಾಗ್ತಿತ್ತು ಅಂತ ಅವನಿಗೆ ಕೊಟ್ಬಿಟ್ಟೆ. ಆದರೆ ಅವನ ಅದ್ರಲ್ಲಿ ಮುಚ್ಚೋಗ್ಬಿಟ್ಟಿದ್ದಾನೆ. ಬಾ ಸಾಕು ಬಾ, ವಾಕ್ ಮಾಡೋಣ. ಬಾ ಕೈ ಹಿಡ್ಕೊ. ಸಾಕಾಗೋಯ್ತು ಗಾಯ್ಸ್. ಒಂದು ರೌಂಡ್ ಹೊಡೋಕ್ಕೆ 5-10 ನಿಮಿಷ ಬೇಕಾಗ್ತಿದೆ ಇವನ ಜೊತೆ ನನಗೆ. ಏನು ಮಾಡೋದು ನೋಡು. ಯಾಕೋ ಏನಾಯಿತು? ಏನು ಕಾಲಿಗೇನಾಯಿತು? ಏನೋ ಏನಾಗಿಲ್ವಲ್ಲ ಚಪ್ಪಲಿ. ಏನು ಅಕ್ಕ, ಮನೆ ಹೋಗ್ತೀಯಾ ನೀನಾ? ಮನೆ ಹೋಗ್ಬೇಕಾ? ಬಾಯ್ಲಿ ಹೋಗ್ತೀಯಾ? ಬಿಟ್ಟು ಬರ್ತೀನಿ ಬಾ. ಕೈ ಹಿಡ್ಕ ಗಾಯ್ಸ್. ನೀವು ಬಿಟ್ಟು ಬಂದು ನಾವು ವಾಕ್ ಮಾಡೋಣ ಬನ್ನಿ. ಯಾಕಂದರೆ ಆಗಲ್ಲ ಅಷ್ಟು, ಸ್ವಲ್ಪ ರೆಂಟ್ ಕೊಟ್ಟು ಸ್ವಲ್ಪ ವಜೆ ಇದೆ ಅವನ ಕೈಯಲ್ಲಿ. ಅದನ್ನ ಹಾಕ್ಕೊಂಡು ನಡೆಯೋಕೆ ಆಗ್ಬೇಕಲ್ಪ ಪಾಪ, ಅದಕ್ಕೆ ಬಿಟ್ಟು ಬಂದುಬಿಡೋಣ. ನಾ ಬಿಟ್ಟು ಬಂದು ನಾವು ವಾಕ್ ಮಾಡಿ ಬರ್ತೀನಿ, ಆಯಿತಾ? ಸರಿನಾ? ಹಾಂ ಹ್ಞೂ ಅಂತೆ. ಬನ್ನಿ ಗಾಯ್ಸ್ ಹೋಗೋಣ. ಅದು ಸಾರಿ, ಆ ಕಡೆ ಅಪ್ಪ ಅಲ್ಲಿಂದ ನೋಡು, ಅಲ್ಲಿಂದ ಹಿಂಗೆ ಬಿದ್ದಿರೋದು. ಆ ಸಪೋರ್ಟ್ ಇರಲಿಲ್ಲ ಅಂದರೆ ಬಿದ್ದೋಗ್ಬಿಟ್ಟಿದ್ದು ಕೆಳಗಿದೆ. ಓ ಮೈ ಗಾಡ್ ಬ್ರೋ, ಮೈ ಗಾಡ್. Let's go.
ಗಾಯ್ಸು ನಿಂಗೆ ಮನೆಗೆ ಬಿಟ್ಟು ಈಗ ನಾನು ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ವಾಕ್ ಮಾಡ್ತಾಯಿದ್ದೀನಿ, ಮಳೆ ಬರ್ತಾಯಿದೆ. ಇದನ್ನು ಹಾಕ್ಕೊಂಬಿಡೋಣ ಅಂತದ್ದು, ಇದನ್ನು ಹಾಕ್ಕೊಂಡು ವಾಕ್ ಮಾಡೋಣ. ಇಲ್ಲ ನಾನು ನೆಂದೋಗ್ಬಿಡ್ತೀನಿ. ಮಳೆ ನಿಂತಿದೆ ಸ್ವಲ್ಪ, ಆದರೂ ಹಾಕ್ಕೊಂಡೇ ವಾಕ್ ಮಾಡೋಣ ಅಂತ ಅಷ್ಟೇ. ಬನ್ನಿ ನೋಡಿ ಫುಲ್ ನೆಂದೋಗ್ಬಿಟ್ಟಿದೆ. ಇದಕ್ಕೆಲ್ಲ ಒಂದು ಒಳ್ಳೆ ಸಾಂಗ್ ಸೆಟ್ ಮಾಡಬೇಕು ಅಂತಿದ್ದೀನಿ ನಾನು. ಈ ಬ್ಲಾಗ್ಸ್ ಎಲ್ಲ ಇಷ್ಟು ಬ್ಲಾಗ್ಸ್ ಮಾಡಿದ್ದೀನಲ್ಲ, ಇಷ್ಟು ಬ್ಲಾಗ್ಸಲ್ಲಿ ನಾನೊಂದು ಒಂದೊಂದು ಚೆನ್ನಾಗಿರೋ ಕ್ಲಿಪ್ ತೊಗೊಂಡು ಒಂದು ಒಳ್ಳೆ ಹಾಡು ಹಾಕಿ ಸೆಟ್ ಮಾಡೋಣ ಅಂತಿದ್ದೀನಿ. ನೋಡೋಣ ಮಾಡೋಕ್ಕಾಗುತ್ತಲ್ಲ. ಮಾಡಿದ್ರೆ ನಾನೇನ ಮಾಡಿದರೆ ಈ ಬ್ಲಾಗಲ್ಲೇ ಅದನ್ನು ತೋರಿಸ್ತೀನಿ. ಎಲ್ಲ ಎಡಿಟ್ ಮಾಡೋದು ತುಂಬ ಕಷ್ಟ ಆಗೈತೆ. ಈಗ ನಾನು ಕಲಿತಾ ಇದ್ದೀನಿ, ಹೋಗ್ತಾ ಇದೆ. ಯಾಕಂದರೆ ನಾನು ಡೈಲಿ ಬ್ಲಾಗ್ ಎಡಿಟ್ ಮಾಡ್ತೀನಲ್ಲ, ಒಂದೊಂದೇ ಗೊತ್ತಾಗ್ತಾ ಮಾಡ್ಬೋದು ಅನಿಸುತ್ತೆ. ನಾನು ಮಾಡ್ತಾಯಿದ್ದೀನಿ ಬ್ಲಾಗ್ನ, ಎಡಿಟ್ನ ಕಲಿತಾ ಇದ್ದೀನಿ. ಈಗ ಬೇರೆಯವ್ರ ಹತ್ರ ಎಡಿಟ್ ಮಾಡ್ಸೋಕ್ಕೆ ನಂದೇನು ಫಾಲೋವರ್ಸು 1000 ಗಟ್ಟಲೆ ಇಲ್ಲ, ನಂದಿರೋದೇ 30 ಜನ ಅಲ್ವಾ. ಈಗ ನಾನೇ ಎಡಿಟ್ ಮಾಡೋಣ ಅಂತ. ಆಮೇಲೆ ಬೇಕರೆ ಮುಂದಕ್ಕೆ ಎಷ್ಟು ಒಂದು 10K ಆದಮೇಲೆ ಬೇರೆಯವ್ರ ಹತ್ರ ಮಾಡಿಸ್ತೀನಿ ನಾನು. ಅಲ್ಲಿವರೆಗೂ ನಾನೇ ಕಷ್ಟಪಡ್ಕೊಂಡು ನಾನೇ ಮಾಡೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಾನು ಇನ್ಸ್ಟಾಗ್ರಾಮ್ ಐಡಿನೂ ಶೇರ್ ಮಾಡಬೇಕು ಅಂತಿದ್ದೀನಿ, ಅದನ್ನು ಏನು ಅಂತ ಹೇಳ್ತೀನಿ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ಏನೇ ಹಾಕಿದ್ರೂ ಓಡ್ತಾ ಇಲ್ಲ. ಅದಕ್ಕೆ ಬೇರೆದು ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಏನೋ ಮಾಡಬೇಕು ಅಂತಿದ್ದೀನಿ ನಾನು. ಅದು ಗೊತ್ತಾಗುತ್ತೆ, ನಾನು ತೋರಿಸ್ತೀನಿ ಏನು ಮಾಡೋದು ಅಂತ. ಮೈಕು ಆರ್ಡ್ರ್ ಮಾಡಿದ್ದೀನಿ, ಅದು ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತಿದ್ದೀನಿ ಅಂತ. ನೋಡಿ ಎಷ್ಟು ಹಸಿ ಆಗಿಬಿಡಿದೆ ಅವನಿಗೆ. ಅದು ನಂದು ಸ್ವಲ್ಪ ಭಾರ ಇದೆ, ಅದನ್ನು ಹಾಕ್ಕೊಂಡು ಪಾಪ ಒಂದೇ ಯಾಕೆ ಸುಸ್ತಾಗ್ಬಿಟ್ನಾ. ಸಣ್ಣವನಲ್ವಾ, ಅದಕ್ಕೆ ಏನಕ್ಕೆ ಮಳೆ ಬೇರೆ ಬರ್ತಿತ್ತು, ಶೀತ ಆಗ್ಬಿಡುತ್ತೆ ಅಂತ ಅವನಿಗೆ ಮನೆಗೆ ಹಾಕಿ ನಾನು ಬಂದು ವಾಕ್ ಮಾಡ್ತಾಯಿದ್ದೀನಿ. ಈಗ ಏನು ಮಾಡ್ತೀರಾ, ಹಠ ಮಾಡ್ತಿದ್ನಲ್ಲ, ಹಂಗೆ ಎತ್ಕೊಂಬಂದು ಒಂದು ರೌಂಡ್ ಹೊಡಿಸ್ದೆ ಅಷ್ಟೇ. 1 ಅಲ್ಲ 2 ರೌಂಡ್ ಹೊಡ್ದ ಪಾಪ ಅವನು ಆ ಜಾಕೆಟಲ್ಲಿ ಹಾಕ್ಕೊಂಡು ನನ್ನ ಜೊತೆ. ಸಾಕಾಗೋಗ್ಬಿಡ್ರಿ. ಅಯ್ಯೋ ಗಾಯ್ಸ್, ಈ ಮೊದಲು ಎಷ್ಟು ಚೆನ್ನಾಗಿರೋ ಇದಿತ್ತು, ಎಲೆ ಎಲ್ಲ ಉದ್ರೋಗ್ಬಿಟ್ಟಿದ್ಯಪ್ಪ, ಚೆನ್ನಾಗಿ ಬಿಟ್ಟಿತ್ತು. ಅದು ಫೋಟೋ ಇದ್ರೆ ಹಾಕ್ತೀನಿ ತಡೀರಿ. ಫೋಟೋ ಇಲ್ಲ ಅನಿಸ್ತೀನಿ, ಮೇಬಿ ನೋಡೋಣ, ಸಿಕ್ಕಿದ್ರೆ ಹಾಕ್ತೀನಿ. ನೋಡಿ ಅಲ್ಲಿಂದ ನೀರು ಬರ್ತಾಯಿದೆ. ಓ ಮೈ ಗಾಡ್, ಆ ಮರ ಈಸಿ ಅಂದ್ಕೊಳ್ಳಿ. ತೆಗ್ದೆ ಸ್ವಲ್ಪ ವಾಕ್ ಮಾಡ್ಬಿಡ್ತೀನಿ, ಬ್ಲಾಗೇ ಮಾಡ್ಕೊಂಡು ವಾಕ್ ಮಾಡಿದ್ವಿ. ಗಾಯ್ಸ್ ಈಗ 8:31, 9:31ವರೆಗೂ ವಾಕ್ ಮಾಡಿದ್ರೆ ಕರೆಕ್ಟಾಗಿ 1 ಅವರ್ ಆಗುತ್ತೆ. 1 ಗಂಟೆ ವಾಕ್ ಮಾಡಿ ಮನೆಗೆ ಹೋಗಿ ತಿನ್ಕೊಂಡು ಎಲ್ಲ ಹೋಗಬೇಕು ಅಂತಿದ್ದೀನಿ ಇವತ್ತು. ಇವತ್ತಲ್ಲ, ನಾಳೆ ಚಿಂಟು ಮನೆಗೆ ಹೇಳಿದ್ನಲ್ಲ, ಒಂದು ಜಿಮ್ ಥರ ಸೆಟಪ್ ಮಾಡ್ತಿದ್ದೀವಿ ಅಂತ. ಅದು ಆದಷ್ಟು ಬೇಗ ಆಗಂಗಿದೆ. ನಾಳೆ ಆಗುತ್ತೆ ಅನಿಸುತ್ತೆ, ಆದರೆ ನಾಳೆ ಅದೇ ಬರುತ್ತೆ. ನೋಡಿ ವಾಕ್ ಮಾಡ್ತಾಯಿದ್ದೀನಿ ಈಗ ಸದ್ಯಕ್ಕೆ. ನೋಡಿ ದೇವ್ರೆ. ನಾನು ಮುಂಚೆ ಪಾರ್ಕಿಂದೆಲ್ಲ ಹೆಂಗೆ ವಿಡಿಯೋ ಮಾಡ್ತೀನಿ ಗೊತ್ತಾ? ಪಾರ್ಕಿಂದು ಮುಂಚೆ ನಾನು ಮಾಮೂಲಿ ಕ್ಲಿಪ್ಸ್ ತೊಗೊಂಡು ಅದಕ್ಕೆ ಸಾಂಗ್ ಹಾಕ್ಬಿಟ್ಟು ರೀಲ್ ಥರ ಬಿಟ್ಬಿಡ್ತಿದ್ದೆ. ಅದು ಪಿಕಪ್ ಆಗಲಿಲ್ಲ. ಅದಕ್ಕೆ ನಾನು ಯಾಕೆ ಬ್ಲಾಗ್ಸ್ನ ಒಂದ್ಸತಿ ಟ್ರೈ ಮಾಡ್ಬೋದು ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಇದು ಪಿಕ್ ಆಗ್ತಿಲ್ಲ. ನೋಡೋಣ ಎಷ್ಟು ದಿವಸ ಬೇಕಾಗುತ್ತೆ. ಯಾವುದೇ ಒಂದು ಆಗಬೇಕು ಅಂತ ಟೈಮ್ ಬೇಕು ಅಂತಾರೆ. ಅದಕ್ಕೆ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನಾಗುತ್ತೆ ನೋಡಿ. ಈಗ 9 ಗಂಟೆ ಟೈಮು, ಒಂದು ಅರ್ಧ ಗಂಟೆ ವಾಕ್ ಮಾಡಿ ನಾನು ಮನೆ ಹೋಗ್ತೀನಿ. ಇವತ್ತು ನಾನು ಕ್ರೈಜಿ ಆಗಿದೆ ವಿಡಿಯೋ ಅಂದ್ಕೊಂಡಿದ್ದೀನಿ ಇವತ್ತು ಮಾಡಿರೋದು. ಚೆನ್ನಾಗಿದೆ, ಕ್ರೈಜಿ ಅಷ್ಟೇನಿಲ್ಲ, ಚೆನ್ನಾಗಿದೆ, ಸಿಂಪಲ್ ಬ್ಲಾಗ್. ಇಷ್ಟ ಆದರೆ ಈಗಲೇ ಬ್ಲಾಗ್ ನಿಲ್ಲಿಸಲ್ಲ, ಇನ್ನೂ ತುಂಬ ಇದೆ ಬ್ಲಾಗು, ನೋಡ್ತಾ ಹೋಗಿ. ಮಳೆ ನಿತ್ಯ ಹೋಯ್ತು, ಇದನ್ನು ತೆಗಿಯೋಣ ತಡೀರಿ. ಮಳೆ ನಿಂತರೂ ಮರದೆಲ್ಲ ಹನಿ ನೀರೆಲ್ಲ ಬೀಳ್ತಾ ಇರುತ್ತಲ್ವ ಗೈಸ್, ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನು ರೈನ್ ಕೋಟ್ ಬಿಟ್ಟು ಕೈ ಇಟ್ಕೊಂಡಿದ್ದೀನಿ.
ಯಾಕಂದರೆ ಮಳೆ ನಿಂತೋಯ್ತು, ಮತ್ತು ಅದು ಹಾಕ್ಕೊಂಡ್ರೆ ಸೆಕೆ ಆಗ್ತಿತ್ತು, ಹಿಂಸೆ ಆಗ್ತಿತ್ತು, ಅದಕ್ಕೆ ಬಿಟ್ಬಿಟ್ಟೆ. ಕೈ ಹಿಡ್ಕೊಂಡಿದ್ದೀನಿ ನೋಡಿ, ಜಾಬ್ ಹಿಡ್ಕೊಂಡು ಅಂದರೆ ದಪ್ಪಾಗ್ಬಿಟ್ಟಿದೆ. ನಾನು ಕರೆಕ್ಟಾಗಿ ಮಡಿಸಿಲ್ಲ, ಮುದುರಿಬಿಟ್ಟಿದೆ ನನಗೆ, ಹಂಗಾಗ್ಬಿಟ್ಟಿದೆ ಅದು. ಬನ್ನಿ ವಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಎಷ್ಟು 30 ಮಿನಿಟ್ಸ್ ವಾಕ್ ಮಾಡಬೇಕು. ವಾಕ್ ಮಾಡ್ತಾ ಸಿಗುವ. ಎಸ್ಕೋ. ಹಾಯ್ ಗಾಯ್ಸ್, ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದೆ ಮನೆಗೆ. ಈ ಮನೆಗೆ ಬಂದಮೇಲೆ ಗೊತ್ತಾಯಿತು ನಾನು ಇವತ್ತು ಊರಿಗೆ ಹೋಗ್ತಾಯಿದ್ದೀನಿ ಅಂತ. ನನಗೇ ಗೊತ್ತಿರಲಿಲ್ಲ ಇವತ್ತು ಊರಿಗೆ ಹೋಗ್ತೀನಿ ಅಂತ. ಹಳ್ಳಿ ವಾತಾವರಣ, ಸಿಟಿಯಲ್ಲಿ ಇದ್ದು ಬೋರ್ ಆಗ್ತಾಯಿದೆ ನನಗೆ. ನಾನು ಹೋಗ್ತೀನಿ ಅಂತ ಇವತ್ತು ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಹೋಗ್ತೀನಿ ಅಂದ್ಕೊಂಡಿರಲಿಲ್ಲ. ನಮ್ಮಮ್ಮ ಹೋಗು ಅಂತಿದೆ. ಹೋಗ್ಬಿಟ್ಟು ಅಲ್ಲೂ ಬ್ಲಾಗ್ ಮಾಡ್ತೀನಿ. ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ, ಮತ್ತು ಫೋನು ವರ್ಕ್ ಆಗೋಲ್ಲ. ಫೋನ್ ವರ್ಕ್ ಆಗುತ್ತೆ, ಸಾರಿ, ಫೋನು ನೆಟ್ವರ್ಕ್ ಇರೋಲ್ಲ, ಫೋನ್ ಗಿನ್ ಮಾಡೋಕ್ಕಾಗಲ್ಲ, ಮತ್ತು ನೆಟ್ವರ್ಕೇ ಇರೋಲ್ಲ ಅಲ್ಲಿ. ಏನು ನೋಡಬೇಕು ಅಂದು ಸುಮ್ಮನೆ ಬ್ಲಾಗ್ ಮಾಡ್ಕೊಂಡು ಇಟ್ಕೊತೀನಿ. ಇಲ್ಲೇ ಬಂದು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಈಸಿಯಾಗಿರುತ್ತೆ ಹಳ್ಳಿ. ಸುಮಾರು ದಿವಸ ಆದಮೇಲೆ ಹೋಗ್ತಾಯಿದ್ದೆ, 2 ವರ್ಷ ಆಯಿತು ನಾನು ಅಲ್ಲಿಗೆ ಹೋಗಿ. ಈಗ ಹೋಗ್ತಾಯಿದ್ದೀನಿ. ಈ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ಬೋದು, ಬಟ್ ಬೇಡ. ಈಗ ನಾನು ಹೆಂಗೆ ಹೋಗ್ತೀನಿ, ಎಲ್ಲೆಲ್ಲಿಂದ ಹೋಗ್ತೀನಿ ಅಂತ ನೀವು ನೋಡಿ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಅಂತ ಹೇಳ್ತಾ, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕು, ಶೇರು, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು, ಬಾಯ್.